ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2022 ಅಲ್ಲಿ 3550 ಕ್ರೋರ್ಸ್ ಇತ್ತು. ಜಾನ್ವರಿ ಟು ಮಾರ್ಚ್ 2023 ಅಲ್ಲಿ 4023 ಕೋಟಿ, 13% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 378 ಕೋಟಿಯಿಂದ 558 ಕೋಟಿ ಆಗಿದೆ, 48% ಜಾಸ್ತಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ ಹಾಗೂ ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಯಾಕಂದರೆ ನಿನ್ನೆ ಮಾರ್ಕೆಟ್ ಅವರ್ಸ್ ಆದಮೇಲೆ ಈ ರಿಸಲ್ಟ್ಸನ್ನು ರಿಲೀಸ್ ಮಾಡಿದರು. ನ್ಯೂಸ್ ನಂಬರ್ 2, ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಸ್ ಲೋಯೆಸ್ಟ್ ಸಿನ್ಸ್ ಡಿಸೆಂಬರ್ 2020. ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಸು ಲೋಯೆಸ್ಟ್ ಲೆವೆಲ್ ಸಿನ್ಸ್ 2020ಗೆ ಬಂದಿದೆ ಹಾಗೂ ಏಪ್ರಿಲ್ 2023 ಬರೀ 16 ಲಕ್ಷ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಯಿತು. ಇದು ಆ್ಯಾವ್ರೇಜ್ಗಿಂತ ತುಂಬ ಕಮ್ಮಿ. ಯಾಕಂದರೆ 2021-22 ಫೈನಾನ್ಷಿಯಲ್ ಇಯರಲ್ಲಿ 29 ಲಕ್ಷ ಆ್ಯಾವ್ರೇಜ್ ಆಗಿ ಡಿಮ್ಯಾಟ್ ಅಕೌಂಟ್ಸ್ ಪರ್ ಮಂತ್ ಓಪನ್ ಆಗ್ತಾ ಇತ್ತು. 2022-23 ಫೈನಾನ್ಷಿಯಲ್ ಇಯರಲ್ಲಿ 21 ಲಕ್ಷ ಆ್ಯಾವ್ರೇಜ್ ಡಿಮ್ಯಾಟ್ ಅಕೌಂಟ್ಸ್ ಪರ್ ಮಂತ್ ಓಪನ್ ಆಗ್ತಾ ಇತ್ತು. ಈ ಸತಿ ಈಗ ಏಪ್ರಿಲಲ್ಲಿ ಬರೀ 16 ಲಕ್ಷ ಓಪನ್ ಆಗಿದೆ. ಏನು ರೀಸನ್ಸ್ ಇರ್ಬೋದು ಅಂದರೆ, ವಾಲಟೈಲ್ ಮಾರ್ಕೆಟ್ಸ್ ಲಾಸ್ಟ್ 18 ತಿಂಗಳಿಂದ ಹಾಗೂ ಕರೆಕ್ಟಾಗಿರೋ ದೊಡ್ಡ IPOs, ಚೆನ್ನಾಗಿರೋ IPOs ಯಾವುದೂ ಬಂದಿಲ್ಲ ಹಾಗೂ ಲೋ ರಿಟರ್ನ್ಸ್ ಬಂದಿದೆ ಇನ್ವೆಸ್ಟರ್ಸಿಗೆ. ಸೊ ಅದು ಅಟ್ರಾಕ್ಷನ್ ಆಗೋದಿಲ್ಲ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹೊಸ ಅಕೌಂಟ್ಸ್ನ ಓಪನ್ ಮಾಡೋಕ್ಕೆ. ಟೋಟಲ್ ಡಿಮ್ಯಾಟ್ ಅಕೌಂಟ್ಸ್ ಇಂಡಿಯಾದಲ್ಲಿ ಸದ್ಯಕ್ಕೆ 11.6 ಕೋಟಿ ಇದೆ. ಇದು 26% ಜಾಸ್ತಿ ಕಂಪೇರ್ ಟು ಲಾಸ್ಟ್ ಇಯರ್. SIP ಅಂತೂ ತುಂಬ ಕಾಮನ್ ಆಗಿದೆ. SIPs ತುಂಬ ಫೇಮಸ್ ಆಗಿದೆ ಮ್ಯೂಚುವಲ್ ಫಂಡ್ಸಲ್ಲಿ. ಇದು ಅಪ್ರಾಕ್ಸಿಮೇಟ್ಲಿ 14,000 ಕೋಟಿ ಪರ್ ಮಂತ್ SIPs ಮುಖಾಂತರನೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹೋಗ್ತಾ ಇರೋದು ಹಾಗೂ ಇದೊಂದು ಪಾಸಿಟಿವ್ ಡೆವಲಪ್ಮೆಂಟು ಎಂಟೈರ್ ಕಂಟ್ರಿಗೆ. ನ್ಯೂಸ್ ನಂಬರ್ 3, Paytm ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಜಾನ್ವರಿ ಟು ಮಾರ್ಚ್ 2022 1073 ಕೋಟಿ, ಜಾನ್ವರಿ ಟು ಮಾರ್ಚ್ 2023 1804 ಕೋಟಿ, 68% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು ಇನ್ಫ್ಯಾಕ್ಟ್ ಲಾಸ್ ಅದು 689 ಕೋಟಿ ನೆಟ್ ಲಾಸ್ ಲಾಸ್ಟ್ ಟೈಮು. ಈ ಸತಿ 203 ಕೋಟಿ ಮಾತ್ರ ಲಾಸು. ಸೊ ಲಾಸು ತುಂಬ ಕಮ್ಮಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ ಹಾಗೂ ಶೇರ್ ಪ್ರೈಸು ಮಂಡೇ ನೋಡಬೇಕಾಗುತ್ತೆ ಹೇಗೆ ರಿಯಾಕ್ಟ್ ಆಗ್ತದೆ ರಿಸಲ್ಟಿಗೆ ಅಂತ. ನ್ಯೂಸ್ ನಂಬರ್ 4, ಮ್ಯಾರಿಕೋ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2022 2161 ಕ್ರೋರ್ಸು, ಜಾನ್ವರಿ ಟು ಮಾರ್ಚ್ 2023 2240 ಕ್ರೋರ್ಸು, 4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 257 ಕೋಟಿಯಿಂದ 305 ಕೋಟಿ ಆಗಿದೆ, 19% ಜಾಸ್ತಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಮತ್ತೊಮ್ಮೆ ಈ ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. 85 ಲಕ್ಷ ಹೊಸ ಯಂಗ್ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ಸನ್ನು ಎಂಟರ್ ಮಾಡಿದ್ದಾರೆ ಲಾಸ್ಟ್ 5 ಫೈನಾನ್ಷಿಯಲ್ ಇಯರ್ಸಲ್ಲಿ. ಈ ಇನ್ವೆಸ್ಟರ್ಸದ ಏಜಸ್ಸು 26 42 ಇಯರ್ಸು, ಅದಕ್ಕೆ ಯಂಗ್ ಅಂತ ಹೇಳಿದ್ದು. ಹಾಗೂ ಆ ಟೋಟಲ್ 5 ವರ್ಷದಲ್ಲಿ 1.57 ಲ್ಯಾಕ್ ನ್ಯೂ ಇನ್ವೆಸ್ಟರ್ಸಲ್ಲಿ 85 ಲ್ಯಾಕು ವೆರಿ ಯಂಗ್ ಪೀಪಲ್, ಅಂದರೆ 26 to 42 ಇಯರ್ಸ್ ಒಳಗೆ ಇದ್ದವರು ಜಾಸ್ತಿ ಜನ ಇದ್ದಾರೆ. ಸೊ ದ್ಯಾಟ್ ಇಸ್ ವೆರಿ ವೆರಿ ಗುಡ್ ನ್ಯೂಸ್. ಹಾಗೂ SIPs ಆವಾಗ ಹೇಳಿದಾಗೆ ತುಂಬ ಕಾಮನ್ ಆಗಿದೆ, ತುಂಬ ಪಾಪ್ಯುಲರ್ ಆಗಿದೆ. ಯಾಕಂದರೆ ಈಸಿ ಮೆಥಡ್ ಟು ಇನ್ವೆಸ್ಟ್. ಮಂತ್ಲಿ ಒಂದು ಅಮೌಂಟು ಎಲ್ಲರಿಗೂ ಹಾಕ್ಲಿಕ್ಕೆ ಕೆಪಾಸಿಟಿ ಇರ್ತದೆ. ಸ್ಮಾಲ್ ಅಮೌಂಟನ್ನು ಪ್ರತಿ ತಿಂಗಳು ಹಾಕಿ ಅವರ ಫ್ಯೂಚರಿಗೆ ಅವರು ಒಂದು ಅಮೌಂಟನ್ನು ಸೇವ್ ಮಾಡ್ತಾ ಹೋಗ್ತಾರೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್, ಗೂಗಲ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಒಂದು ಜನರಲ್ ನಾಲೆಜಿಂದ ಹಾಕಿ. ಮ್ಯಾರಿಕೋ ಕಂಪ್ನಿದು ಮೋಸ್ಟ್ ಫೇಮಸ್ ಪ್ರಾಡಕ್ಟ್ ಯಾವುದು? ಇದು ವೆರಿ ವೆರಿ ಫೇಮಸ್, ಎಲ್ಲರಿಗೂ ಗೊತ್ತಿರೋ ಕಂಪ್ನೀಸ್. ಆದರೆ ಕೆಲವರಿಗೆ ಸ್ಟ್ರೈಕ್ ಆಗದೆ ಇರ್ಬೋದು ಅಥವಾ ಅದು ಈ ಕಂಪ್ನಿದು ಅಂತ ಗೊತ್ತಾಗೋದಿಲ್ಲ. ಮ್ಯಾರಿಕೋ ಕಂಪ್ನಿದು ಯಾವುದು ಫೇಮಸ್ ಪ್ರಾಡಕ್ಟ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಗೊತ್ತಿಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಬೇಕಾದರೆ ಗೂಗಲ್ ಮಾಡಿ. ಆದರೆ ಗೊತ್ತಿಲ್ಲ ಅಂದರೆ ಫಸ್ಟ್ ನೋ ಹಾಕಿ, ಗೊತ್ತಿದ್ದರೆ ಆನ್ಸರ್ನು ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.